ವಯಸ್ಕರಾದ ನಮ್ಮೆಲ್ಲರ ಒಂದು ಇದು ಸಹ ಪ್ರಸಂಗ ಆಮೇಲೆ ಟೀಚಿಂಗ್ ಏನಾದರೂ ಬೋಧನೆ ಇದೇ ಆಗಿರಬೇಕು. ಯಾಕಂತಂದರೆ ಇದು ನಮಗೆ ಶಕ್ತಿಯಾಗಿದೆ, ಬೇರೆಯವರಿಗೆ ಅದು ವೇಸ್ಟ್ ಅದ. ಅವ್ರಿಗೆ ಇದು ಇದೆ, ಇದೇನು ಬೇಗ ಇದ್ರಾಗ ಏನು ಮಾಡೋದು, ಬೇಸಮಿಸಿಲ್ಲ ಅದು ನಮ್ಗೆ ಏನು ಮಾಡೋದು, ಅದರ ನಮ್ಗೆ ಅವಮಾನ ಅದ. ನಮ್ಮ ದೇವರಿಗೆ ಸಿಲಿದಾಗ ಆಗ್ತದಲ್ಲ ಈ ಸಮಯಕ್ಕೆ ಹಿಂಗೆ ತಿಳ್ಕೊಂಡ್ರೆ ಅದು ವಾಕ್ಯ ಹೇಗೆ ಹೇಳ್ತೀವಿ. ಮೊದಲನೇ ಕೊರಿಂಥೆ 1:12. ಸಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಇಟ್ ಈಸ್ ದ ಫೂಲಿಶ್ ಥಿಂಗ್ ಫಾರ್ ದೆಮ್ ಅಂತ ಹೇಳ್ತಾರೆ. ಅವ್ರ ಕಡೆಗೆ ಹುಚ್ಚು ಮಾತದ ಅವ್ರಿಗೆ ಯಾರು ತಿಳಿಯೋದು. ಯೇಸು ಮತ ಅಲ್ಲೇ ಬಲಿಗೆ ಬರ್ಬೇಕು. ನಾವು ಕಣ್ಣಿದ್ದು ಗುಡ್ಡರಿದ್ದೀರಿ, ಕಿವಿಯಿದ್ದು ಕಿವುಡರಿದ್ದೀರಿ, ನನ್ನಿಂದ ನೀವು ಸ್ವಸ್ಥತೆ ಹೊಂದಬಾರದು ಅಂತ ಅರ್ಥ ಇದ್ದೀರಿ. ಅದಕ್ಕೆ ಇಲ್ಲಿ ನಾಶನದ ಮಾರ್ಗದಲ್ಲಿರುವುದು ಅಂತ ಹೇಳಬೇಕು. ಯಾರಿಗೆ ಇದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲರ ನಾಶನ ಮಾರ್ಗದಾಗ ಇದ್ದವರೇ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಯಾರಾಗ ಸಿಲಿಬೆಗೆ ಹಾಕಿ ಮಾಡ್ತೀವಿ ಅವ್ರಿಗೆ ಇಂಟ್ರೆಸ್ಟ್ ಅದ್ರಾಗ ಇರ್ತದ, ಬಾಕಿ ಚೀಸ್ ಬೇಕಾಗಿರ್ತದೆ ಇದ್ರಾಗಿರೋದು. ಅದು ಹೇಗೆ ಮಾಡಬೇಕು, ಉಳ್ಳಾಗ ಅದೆಲ್ಲ ಪ್ರತಿದಿನ ಮನೆಗೆ ಹೆಂಗೆ ಉಪವಾಸ ಮಾಡಬೇಕು, ಡಿಸೆಂಬರ್ಗೆ ಹೆಂಗೆ ನಾವು ಯಾರ್ಯಾರು ಮಾಡಬೇಕು, ಯಾರ್ಯಾರಿಗೆ ಅಂತ ಬರ್ತೇವೆ. ಇದ್ರಾಗೆ ಇಲ್ಲ ಅಂದ್ರೆ ಅಲ್ಲಿ ಡಿಸೈನ್ ಹಾಕೊಂಡು ಹೋಗಿ ಎಲ್ಲರಿಗೂ ನಾವು ಗುಮಾಯಿಸಿ ಮಾಡೋದು. ಇದ್ರೊಳಗೆ ಇಂಟ್ರೆಸ್ಟ್ ಅದಕ್ಕೆ ನಮ್ಮ ಇಂಟ್ರೆಸ್ಟ್ ವಾಟ್ ಈಸ್ ಕ್ರೇಜಿ ಥಿಂಗ್ ಫಾರ್ ಅದರ್ಸ್. ಯಾರಿಗೆ ಫೂಲಿಶ್ನೆಸ್ ಅದನ್ನು ಇರಲ್ಲಕ ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತ ನಾವು. ದಿಸ್ ಇಸ್ ದ ಪವರ್ ಆಫ್ ಗಾಡ್. ನಮ್ಗೆ ಬೇಕಾಗಿ ಖಾಲಿ ಇದೆ, ಅದು ಪವರ್ ಆಫ್ ಗಾಡ್ ನಮಗಿತ್ತು ಅಂತಂದ್ರೆ, ದೇವ್ರ ಶಕ್ತಿ ಇತ್ತು ಅಂದ್ರೆ ನಮ್ಮ ಮನುಷ್ಯನ ಶಕ್ತಿ ಅದಕ್ಕೆ. ದೇವ್ರ ಶಕ್ತಿ ಇದ್ರೆ ಎಲ್ಲರನ್ನೇ ಬಚಿಸ್ತದೆ, ಆತ್ಮಿಕವಾಗಿ ದೈಹಿಕವಾಗಿ ಎಲ್ಲ. ಯಾಕಂದ್ರೆ ನೀವು ಮತ್ತೆ ಆಲೋಚನೆದಾಗ ಏನು ಹೇಳ್ತಾನೆ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿ. ಇದ್ರ ಜೊತೆ ಅವ್ರು ಸಿಗ್ತಾವ ಅಂತ ಹೇಳ್ತಾರೆ. पहले तुम उसकी बादशाह और राष्ट्रबाजी का खोज करो. ಕೆಲವೊಂದ್ರಾಗದ ತಲಾಶ್ ಕರೋ ಅಂತ ಹೇಳಿ ತಲಾಶ್ ಮಾಡ್ಬೇಕಂದ್ರೆ ಸೀಕ್. ನಂಬಲ್ಲಿ ಏನಂದ್ರೆ ತವಕ ಪಡೀರಿ, ಆಸಕ್ತಿ ಪಡ್ರಿ ಅಂತ ಒಳಗದ. ಅಲ್ಲೇನಂದ್ರೆ ಬೇರೆ ವರ್ಜನ್ ಮುಂದೆ ಎಲ್ಲ ಏನಂದ್ರೆ ಸೀಕ್ ಅಂದ್ರೆ ಹುಡುಕ್ರಿ ಅಂತದ. ನಮ್ಮ ಕನ್ನಡದಾಗ ಹುಡುಕ್ರಿ ಅಂತ ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ನೀತಿ ದೇವರ ರಾಜ್ಯ ಹುಡುಕಿರಿ ಅಂತದ. ದೇವರಾಗ पहले तुम उसकी बादशाह और उसकी राष्ट्रबाजी का तलाश करो ಅಂತ ಹೇಳಿದ್ರೆ ಇಂಗ್ಲಿಷ್ದಾಗ ಸೀಕ್ ಫಸ್ಟ್ ಯು ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳಿದ್ರೆ ಆ್ಯಂಡ್ ದ ರೈಚಿಯಸ್ನೆಸ್. ಆ ಒಂದು ಇದು ನಾವು ಹುಡುಕ್ಬೇಕದು ನಮಗೆ ಸಿಗದ ಹೋಗ್ತದಲ್ಲ, ಅದರದ್ದೇ ಹುಡುಕಿದಾಗ ನಾವು ಹುಡುಕಾಟನೇ ಅದೇ ಇರಬೇಕು ಸಾಯಸ್ಥಾನ. ಅದು ಹುಡುಕೋತಾ ಹೋಗೋದಂದ್ರೆ ನೀವು ಅದು ಮಾಡ್ತೀರಿ ಹಕ್ಕಿಕತ್ತಾಗ ಅಂದ್ರೆ ನಿಮಗೆ ಅದು ಬಾಕಿ ಚೀಸ್ಗಳಿಗೆ ನೀವು ಆಲೋಚನೆ ಮಾಡಬೇಡ್ರಿ. ಯಾಕಂದ್ರೆ ಆ ಅಡುಗೆಯ ಹೂ ನೋಡ್ರಿ, ಅದೇ ಸಂಜೆದಾಗ ಹೇಳ್ತಾನೆ, ಅದಕ್ಕೆ ಭಾಳ ಖೂಬ್ಸೂರತ್ ಅದ. ದ್ಯಾಟ್ ವಾಸ್ ದ ಸ್ಪ್ಲೆಂಡರ್. ಆಮೇಲೆ ನೀವು ಸೊಲೊಮನ್ ವೈಭವದಾಗ ಇಟ್ಕೊಟ್ವಿ ಅಂದ್ರೆ ಭಾಳ ರೊಕ್ಕ ಒಂದು ಸಂಪತ್ತಿತ್ತು. ಆ ಒಂದು ಅಡುಗೆಯ ಹೂವಿಗೆ ಅವನ ಅಲಂಕಾರ ಅದ್ರ ಮುಂದೆ ಯಾನವೇ ಇಲ್ಲ ಅಂತ ಹೇಳ್ತಾನೆ. ಒಂದೇ ದಿನ ಇರ್ತದೆ ಅವರು ಅಡುಗೆಗೆ ಹೂವು ಒಂದು ದಿನ ಇಟ್ಟು ಮೊದಲ ಬಾಡ ಹಾಕೋದು. ಅದಕ್ಕೆ ನೋಡ್ರಿ ಆಕಾಶದ ಹಕ್ಕಿಗಳಿಗೆ ನೋಡ್ರಿ, ಅವು ಬಿತ್ತಲು ಕೊಯ್ಯಲು ಅವು ಗೋದಾಮುಗಳಿಲ್ಲ, ದೇವ್ರು ಕೊಡ್ಲತ್ತಾನ. ನಿಮಗೆ ಹೆಂಗೆ ಕೊಡಲ್ಲ, ವರ್ಷ ನಮಗೆ ಕೇಳಲ್ಲ. 6ನೇ ಸಂಜೆದಾಗ ಇದು 7ನೇ ಸಂಜೆದಾಗ ಹೇಳ್ತಾನೆ, ನೀವು ಏನು ಮಾಡ್ರಿ ಪೈಲೆ ಹುಡುಕ್ರ ನೀವು ದೇವ್ರಿಗೆ ಕೇಳಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಮತ್ತಂತ ತಟ್ಟಿರಿ, ನಿಮಗೆ ತೆರೆಯುವುದು. ಕುಡ್ತೆ ಅಲ್ಲತಾನ, ಹುಡುಕಲ್ಲತ್ತಾನ, ತೆರೆಯಲ್ಲತ್ತಾನ, ಎಲ್ಲ ಅಂದಿದ್ಮೇಲೆ ಬೇಡಿಕೊಳ್ಳಿರಿ. 7ನೇ ಸಂಧಿ ಮತ್ತು 7ನೇ ವಚನ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತ ಅನ್ಬೋದು. ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹಿಂಗೆ ಸಿಗ್ತದೆ. ಎಲ್ಲರೂ ಕೇಳ್ತೀವಿ, ಸ್ವಾಮಿ ಹಿಂಗೆ ಮಾಡಿ
ಎಲ್ಲ ಮಾಡ್ಕೊತಾರ ಹೊಂಟಿದೆ ಅಲ್ವ, ನಾ ಹೇಳಿದ್ದೆ ಹೆಂಬಲ್ಲ ನಾ ಈಗ ನಿನಗೆ ಬೈಬಲೇ ಕೊಟ್ಟ, ಹಳೆ ಒಡಂಬಡಿಕೆ ಕೊಟ್ಟ, ಹೊಸದ್ದಿ ಕೊಟ್ಟ. ಹಳೆ ಒಡಂಬಡಿಕೆ ಎಲ್ಲ ಕಡೆ ನೋಡಬೇಕು ಅಂತ ಹೇಳಿದ್ದೆ ಅಂತ ಅನ್ನತ್ತಾನ, ಹೊಸದ್ರಾಗ ಹೇಳ. ಯಾಕೆ? ದೇವರ ರಾಜ್ಯಕ್ಕಾಗಿ ಮತ್ತು ಯೇಸು ಸ್ವಾಮಿ ಕುರಿತಾಗಿ ಹೇಳಕ್ ಕಡಿಮೆ. ಲೂಕದಾಗ ನಾವು ನೋಡಿದೆವು, ಲೂಕ 24ನೇ ಸಂಧಿ 27ನೇ ವರ್ಷದಾಗ ಅವೆಲ್ಲ ನನ್ನ ಬಗ್ಗೆನೇ ಹೇಳತ್ತವ ಅಂತ ಹೇಳ್ತಾನೆ. ಎಷ್ಟು ಸಮಯ ಬಿಟ್ಟಿದ್ದೆವು, ದಾಳಿಂಬ ರಾಜ ಹೆಂಗಿದ್ದ ಅಂತ ಅವನ್ನೆಲ್ಲ ತಿಳಿದೆವು. ಅದರದ್ದು ಸಾರಾಂಶ ಅವ್ರು ಪ್ರಾಕ್ಟಿಕಲ್ ವರ್ಕ್ ಏನು ಮಾಡ್ಯಾರ ಇದೆಲ್ಲ ಈಗ ಹೇಳಿದ್ರೆ ಖಾಲಿ ಅಪೋಸ್ಟಲ್ ಸ್ಯಾಕ್ಸ್ ಹಿನ್ನೆಲೆ ಹೇಳ್ತಾ ಇದ್ದೇನೆ. ಅವರು ಅಸಲ್ ಚೀಸಲ್ಲಿ ಮಾಡೋದು ಅವ್ರು ಹೆಂಗೆ ಮಾಡ್ಯಾರ ಅದು ನೋಡ್ಬೇಕು. ಅವರು ಎಲ್ಲರೂ ಖಾಲಿ ಯೇಸುವಿ ನಮ್ಮ ಜಪ ಮಾಡೋದ್ರೆ ಎಲ್ಲ ಇದು ಆಯ್ತು ಅಂತ ಇಲ್ಲೇ ಹೇಳತ್ತಾರೆ. ಮತ್ತಾಯದಾಗೆ ನೋಡ್ರಿ, ಮ್ಯಾಲ 7ನೇ ಸಂಧಿ 7ನೇ ವರ್ಷದಾಗ ನೀವು ಹುಡುಕ್ರು ಸಿಗ್ತದ, ತಟ್ಟಿಗೆ ಕರೀತದೆ. ಆದರೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿದೆ. ಇದೇನು ಮಾಡ್ತಾರೆ ಇಕ್ಕಟ್ಟಾದ ಬಾಗಿಲಿನಿಂದ ಅಂದ್ರೆ? ಇಕ್ಕಟ್ಟಾದ ಬಾಗಿಲು ಅಂದ್ರೆ ಫ್ರೇಮ್ ಅಂತ ಅರ್ಥ. ಬಾಗಿಲು ಏತದ, ಹೊಸ ಒಡಂಬಡಿಕೆ ಏತದ, ಅದ್ರ ಒಳಗಿಂದ ಹೋಗ್ರಿ ಈಟೆ. ಆದ್ರೆ ಒಳಗೆ ಆ ಲಿಮಿಟೇಷನ್ಸ್ ಒಳಗೆ ಇರ್ರಿ ಎಂಬುದಕ್ಕೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ರಿ. ಆದರೆ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಎಷ್ಟು ಜನ? ಬಹುಜನ. ಯಾಕಂದ್ರೆ ಅವ್ರಿಗೆ ಫ್ಯಾನ್ಸ್ ಇದೆ, ಅವ್ರಿಗೆ ಕತ್ತಿ ಹೋಗೋದಂದ್ರೆ ಹಾಸ್ಲಾಗ ಹೇಳ್ತಿರ್ಬೇಕು. ಹಾಗೆ ಪಕ್ಕ ಇದು ಪಾಂಸಂಗೆ ಅದು ಇದ್ರಾಗ ಅದಲ್ಲ. ಇಕ್ಕಟ್ಟಾದ ಬಾಗಿಲಿನಿಂದ ಹೋಗ್ರಿ ಅಂದ್ರೆ ಬಾಗಿಲು ಯಾಕೆ ಬಾಗಿಲು ಮಾಡುತ್ತೀರಿ? ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ಅಂತ ಹೇಳ್ತಾನೆ. ದಾರಿ ಅಗಲವು, ಅದರಲ್ಲಿ ಹೋಗುವುದು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು. ಅದು ಕಂಡು ಹಿಡಿಯೋರು ಸ್ವಲ್ಪ ಜನ. ಕಂಡು ಹಿಡಿಯೋರು ಯಾರಿಗೆ ಹೇಳೋದು ಸ್ವಾಮಿ? ಅಪೋಸ್ತಲ ಕೊಟ್ಟ 12ನೇ ಸಂಧಿ 11ನೇ ವಚನದಾಗ ಬೇರೆಯವರ ಸಭೆಯವರು ಥೆಸಲೋನಿಕದ ಸಭೆಯವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಇವರು ಹೇಳುವ ಮಾತು ಹೌದೋ ಇಲ್ಲವೋ ಎಂದು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇಲ್ಲಿ ನಾವು ಸರ್ಚ್ ಮಾಡಬೇಕು, ಸರ್ಚ್ ದ ಸ್ಕ್ರಿಪ್ಚರ್. ಇಲ್ಲಿ ಹುಡುಗ ಕೆಲಸ ಯಾಕಂದ್ರೆ ನಮ್ಮ ಮೇಲೆ ಎಲ್ಲರ ಮೇಲೆ ಬಿಡ್ತಾರೆ. ಈಗ ನಾವು ಏನು ಮಾಡ್ತೀವಿ, ಮೊಬೈಲ್ ಎಲ್ಲರಿಗೂ ಕೊಡ್ತೀವಿ. ಹೆಂಗೆ ಬೈಬಲ್ ಎಲ್ಲರೂ ಬಲ್ಲ. ನಮ್ಮ ಮೊಬೈಲ್ ಬೇರೆಯವ್ರು ಯೂಸ್ ಮಾಡತ್ತಾರ, ನಾವೇ ಯೂಸ್ ಮಾಡತ್ತೀವಿ. ನಮ್ಮ ಮೊಬೈಲ್ಗಳು ನಮ್ಮನ್ನು ನಾವೇ ಯೂಸ್ ಮಾಡತ್ತಿದ್ದೇವ, ನಮ್ಮನ್ನು ನಾವೇ ಆಪ್ರೇಟ್ ಮಾಡಕ್ಕೆ ಕಲಿಯತ್ತಿದ್ದೆವು. ನಮಗೆ ಯಾವ ಚಾನಲ್ ಬೇಕು, ಯೂಟ್ಯೂಬ್ ಬೇಕು, ಹರ್ ಚೀಸ್ ನಾವು ನೋಡ್ಕೊಡ್ತೇವೆ. ಇದ್ರಾಗ ಎಲ್ಲನೇ ಅದಮ್ಮ ಇದು ನಾವೇ ನಮ್ಗೆ ಪರ್ಸ್ನಲಿ ಕೊಟ್ಟಿದ್ದು. ಬೇರೆಯವ್ರು ಹೇಳೋದು ನಾವು ಕೇಳಿಸ್ಕೊಳತ್ತಿದ್ದೆವು, ಅದಕ್ಕೆ ನಾವು ಟ್ರೈ ಮಾಡಲತ್ತಿದ್ದೆವು. ಅದಕ್ಕೆ ಬಂದು ಹೇಳ್ತಾನ, ಇವರು ಗಂಡಿದ್ದು ಗುರುಡರ ಕಿವಿ ಇದ್ದು ಗುರುಡರ. ಯಾಕಂದ್ರೆ ನನಗೆ ಸ್ವಸ್ಥತೆ ಅಂದ್ರೆ ಈ ಸ್ವಸ್ಥತೆ ಮನುಷ್ಯನಿಗೆ ಇಲ್ಲ ಅಂತ ಹೇಳ್ತಾನೆ. ಸ್ವಸ್ಥತೆ ಅಂದ್ರೆ ಆತ್ಮಿಕ ಸ್ವಸ್ಥತೆ. ನಾವು ಎಲ್ತನ ತಿಳ್ಕೊಂಬಲ್ಲೇವೋ ಆತ್ಮಿಕ ಸ್ವಸ್ಥತೆ ಅಮ್ಮ ಲೈನಿನ ಒಳಗಿಲ್ಲ. ಆ ಸರಿಗಾಗಬೇಕಾಯ್ತಂದ್ರೆ ಇದ್ರೊಳಗೆ ಇದ್ರೊಳಗೆ ಇರ್ಬೇಕು. ನಾವು ದೇವ್ರು ಇದೇ ಹೇಳತ್ತಲ್ಲಿ ಕಾರಣ. ಆಮೇಲೆ ನಾವೀಗ ಈ ಒಂದು ಬರ ರೆಡಿ ಅಂತಂದ್ರೆ ಅಪೋಸ್ತಲ ಕೊಟ್ಟೆ ಇದ್ರೊಳಗೆ ಇಂಪಾರ್ಟೆಂಟ್ ನಾವು ಹೇಳಿದ್ರೆ ಶುರು ಮಾಡಪ್ಪ ಹೇಳ್ತಾರೆ ಅಪೋಸ್ತಲ ಕೊಟ್ಟೆ. ನೀವು ನನಗೆ ಸಾಕ್ಷಿಗಳಾಗಿರ್ತಾರೆ. ಇವತ್ತು ದೇವರು ನಮಗೂ ಏನಾದ್ರು ಸಾಕ್ಷಿಗಳಾಗಿರ್ತಾರೆ. ಯಾಕೆ ಸಾಕ್ಷಿಗಳು? ಅಪೋಸ್ತಲ ಕೊಟ್ಟೆ ನೀವು ಹೊರಟು ಹೋಗಿ ಯೆರೂಸಲೇಮ್ನಾಗ ಇರ್ರಿ, ನನಗೆ ನೀವು ಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ನೀವು ಹೋಗ್ರಿ,
ಅಲ್ಲಿ ಯಾಕೆ ಇರಬೇಕು ಅಂದ್ರೆ ಅವ್ರಿಗೆ ಆಜ್ಞೆ ಕೊಡ್ತಾರೆ, ನೀವು ಅಲ್ಲಿದ್ದೀರಿ ಅಂದ್ರೆ ನಾ ಏನು ಮಾಡ್ತೀನಿ ನಿಮ್ಗೆ ಪವಿತ್ರಾತ್ಮ ಕೊಡ್ತೇವೆ. ಒಂದು ನಿಮಿಷ ಹೀಗೆ ಪ್ರಾಮಿಸ್ ಮಾಡ್ಯಾರ ಅಂದ್ರೆ ಅವ್ರಿಗೆ ವಾಗ್ದಾನ ಮಾಡ್ಯಾರ, ನಾನು ನಿಮಗೆ ಪವಿತ್ರಾತ್ಮ ಕೊಡ್ತೀನಿ ನಾನು ಅಲ್ಲೇ. ಆಮೇಲೆ ಇನ್ನೊಂದಲ್ಲಿ ಇಸ್ಕರಿಯೋತಿಯಿಂದ ಹಿಡ್ಕೊಟ್ಟವನಿಗೆ ಅದು ಬದಲಿ ಇನ್ನೊಬ್ರಿಗೆ ಆರಿಸ್ಕೊಂಡಿದ್ದು ಒಳ್ಳೆ ಸಂದೇಹ ಅಂತ, ಅದು ನಮಗೆ ಇದು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ನೀವು ಯೆರೂಸಲೇಮಿನಲ್ಲಿ ನೀವು ಸಾಕ್ಷಿಗಳಾಗಿರ್ಬೇಕು. ಯೆರೂಸಲೇಮಿನಲ್ಲಿ ಸಾಕ್ಷಿಗಳಾಗಿ ಅವರು ಎರಡನೇ ಸಂಧಿ ಎರಡನೇ ಸಂಧಿದಾಗ ಏನದ ಅವಕಾಶ ಕೊಡ್ತಿದ್ದಾಗ ಅಂದ್ರೆ ಮೊದಲನೇ ಸಾರಿ ಪೇತ್ರ ಅವರಿಗೆ ಪ್ರಸಂಗ ಮಾಡ್ತಾರೆ, ಹಿಂಗೆ ಮಾಡಿದ್ದೀವಿ ಸ್ವಾಮಿ ಸಿಲ್ದಾಗ ಹಾಕಿರಿ. ಯಾರು ಹಾಕಿದ್ರು ಸಿಲ್ದಾಗ ಪಾಂಸಂತೆ ಮಾಡ್ಬೋದು. ಮಹಾಯಾನ ಇಸ್ರಾಯೇಲ್ ಎಲ್ಲರೂ ಕಲ್ತ್ಕೊಂಡು ಯೇಸು ಸ್ವಾಮಿ ಸಿಲ್ದಾಗ ಹಾಕಿ ಯಾಕೆ ಸಿಲ್ಬೆಗೆ ಹಾಕಿಸು ಘಟ ಮಾಡಿನವ್ರು ಇವರೇ ಹೊಸನ ಅಂತ ಮಾಡಿದವ್ರೆ ಆಗೋದು ಸಿಲ್ಬೆಗೆ ಹಾಕಿಸೋಲಂತ. ಇಲ್ಲ ತಂದ ಕೆಲಸಪ್ಪ ಅವ ಹಾಕಲ್ಲ, ನೀ ರಾಜ ಇದ್ದೇನೋ ಅಂದ್ರೆ ನೀನೇ ಹೇಳತ್ತಿದ್ದಲ್ಲ ಅಂದೆ ಸ್ವಾಮಿ. ಈ ಮನುಷ್ಯನೇ ಹಂಗೆ ನನಗೆ ತಪ್ಪಿಲ್ಲಿ ಒಂದಲ್ಲಿ ಅಂತ ಹೇಳ್ದವ ಕರೆಕ್ಟ್ಗೆ. ಲಾಸ್ಟಿಗೆ ಇವನಿಂದ ಹೊಡೆದು ಬಿಡ್ಬೇಕಂದಿಲ್ಲ, ಅಟು ಮಾಡಿಲ್ಲ. ಒಂದೊಂದು ಸಲ ಸಿಲ್ಬೆಗೆ ಹಾಕಿಸು ಬರಬ್ಬ ಬಿಟ್ಕೊಡ್ರಿ. ಬರ ಬ್ಯಾನಿದ್ದ ಕೊಲೆಗಾರ ಖತಮ್ ಮಾಡಿದ ಮನುಷ್ಯ ಬಿಟ್ಕೊಳತ್ತಾನೆ. ಖತಮ್ ಮಾಡಿನವನಿಗೆ ಬಿಡಬಾರ್ದು ಅಂತ ಧರ್ಮಶಾಸ್ತ್ರ ಹೇಳತ್ತ. ಧರ್ಮಶಾಸ್ತ್ರ ಮೀರಿದವರು ಇಸ್ರಾಯೇಲರು ಯಹೂದ್ಯರು. ಬರಬ್ಬ ಬಿಡು, ಇವನಿಗೆ ಹಾಕಿ. ಇವನು ಮಾಡಿದ್ದಾರೆ ಪ್ರೂಫ್ ಇಲ್ಲ ಅವ್ರ ಬಳಿ. ಖಾಲಿ ಒಂದೇ ಹೇಳಿದವ, ಈ ದೇವಾಲಯವನ್ನು ಕೆಡವಿರಿ 3 ದಿನದಾಗ ಕಟ್ತೀವಿ. ಯಾನಂತ ದೊಡ್ಡ ತಪ್ಪಾಯ್ತು. ದೇವಾಲಯವನ್ನು ಕೆಡವಿರಿ ಅಂದಿದ್ದು ಅವ ತನ್ನ ದೇಹದ ಬಗ್ಗೆ ಹೇಳುತ್ತಾನೆ. ಯಾಕಂದ್ರೆ ಮೊದಲನೇ ಕೊರಿಂಥೆ 3ನೇ ಸಂಧಿ 16ನೇ ವಚನ, ನಿಮ್ಮ ದೇವರಲ್ಲಿ ವಾಸ ಮಾಡ್ತಾನೆ, ನೀವೇ ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದು ನಿಮಗೆ ಗೊತ್ತಿಲ್ಲವೋ 3 ಅದಕ್ಕೆ ಯೇಸುವೇ ಅಲ್ಲಿ ಕೆಳಗಿಂದ ತನ್ನ ದೇಹಕ್ಕೆ ಎಫೆಸರ್ 3ರಿಂದ ಕಟ್ಟಾನ. ಅದು 46 ವರ್ಷ ಆ ಟೈಮ್ದಾಗ ಇಡಬೇಕು. ಆಮೇಲೆ ಎರಡನೇದು ಗುಡಿ ಒಳಗಾಗಿರೋ ದೇವರು ಇರಲ್ಲ. ಯಾವ ಗುಡಿ ಹಾಕಿರೋ ಚರ್ಚ್ ಇರಲಿ, ಮತ್ತೊಂದು ಚರ್ಚ್ ಅಂದ್ರೆ ಚರ್ಚ್ ಇದು ಅಲ್ಲ, ಇದು ಚರ್ಚ್ ಅಲ್ಲ. ಚರ್ಚ್ ಅಂದ್ರೆ ಯಾರು? ನಾವು ಕುಂತಿನವ್ರು ಚರ್ಚ್. ಒಂದು ವೇಳೆ ರಕ್ಷಣೆ ಹೊಂದಿದ ಜನರು ಗುಂಪಿತ್ತು ಅಂದ್ರೆ ಚರ್ಚ್ ಅಲ್ಲ. ಚರ್ಚ್ ಅಂದ್ರೆ ರಕ್ಷಣೆ ಹೊಂದಿದ ಜನರ ಗುಂಪು, ಕಟ್ಟಡ ಅಲ್ಲ. ಡೆಡ್ ಬಾಡಿ ಬೇಕಾಗಿಲ್ಲ ದೇವರಿಗೆ. ಅದಕ್ಕೆ ಅಪೊಸ್ತಲ ಕೃತ್ಯ 17ನೇ ಸಂಧಿ 24ನೇ ವಚನದಾಗ, ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ, ದೇವರು ವಾಸ ಮಾಡುವುದಿಲ್ಲ. ಯಾರ್ಯಾರು ಕೈಯಿಂದ ಕಟ್ಟಾರ ಆ ಗುಡಿದಾಗ ದೇವರು ಇರಲ್ಲ ಅಂತ ಹೇಳಿ. ಎಲ್ಲಿರ್ತೇನಂತಾನೆ? ನಮ್ಮಲ್ಲಿ ಇರ್ತೇನಂತ. ಯಾರು ರಕ್ಷಣೆ ಮಾಡ್ಬೇಕಾಗ್ಯದ ಅವ್ರ ಬಲ್ಲಿ ಇರ್ತೇನಂತ. ಅದು ಬಂದಾಗಿರೋದು ಚಾಲು ಇರ್ತಿರೋದು. ಇವರ ಚಾಲು ಇರ್ತದೆ. ಆಗಲಿ 4 ಮಂದಿಯಲ್ಲಿ ಮುಂದೆ ಅದು ದಟ್ ಇಸ್ ದ ಚರ್ಚ್. ಅದೇ ಸಭೆ. ಆಮೇಲೆ 8ನೇ ಸಂಧಿ 3ನೇ ವಚನ ತನಕ ಯೆರೂಸಲೇಮ್ನಾಗ ಇರೋದು. ಇದು ಪೂರ ಯೆರೂಸಲೇಮ್ನಾಗ ಇರೋ 8ನೇ ಸಂಧಿ ತನಕ ಯೆರೂಸಲೇಮ್ನಾಗ ಇರೋದು. ಈ ಯೆರೂಸಲೇಮ್ ಬಿಟ್ಕೊಟ್ಟು ಹೋಗ್ಬೇಕು ಒಂದು. ಇಲ್ಲಿ ಅಂದರೆ ಯೂದಾಯ ಮತ್ತು ಸಮಾರ್ಯ.
ಅನ್ಸತ್ತಲ್ಲಿ ಎಲ್ಲಿ ಹೋಗ್ಬೇಡ हमारे ಸಮಾಜದ ಊರೊಳಗೆ ಕಾಲಿಡಬೇಡಿ ಆದರೆ ಲೂಕ 24:47 ಹೇಳಿದ ಪ್ರಕಾರ ಪಾಪ ಪರಿಹಾರದ ಮಾತು ಎಷ್ಟೇ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಸಾರಲ್ಪಡುವುದು ಅಂತ ಅಲ್ಲಿ ಹೇಳ್ತಾರೆ. ಯೂದಾಯ ಸಮಾರ್ಯ ಎಲ್ಲ ಅಲ್ಲಿ ಬರ್ತದೆ. ಈಗಿನ ಕ್ರಾಸ್ ಆಗಿ ಈಚೆಗೆ ಬರೋದು ಯೂದಾಯ ಮತ್ತು ಸಮಾರ್ಯ ಹೋಯ್ತು. ದೇವ್ರ ವಾಕ್ಯ ಯೂದಾಯ ಸಮಾರ್ಯ ಅಂದ್ರೆ ಅನ್ಯ ಜನರಿಗೆ ಹೋಯ್ತು. ಯೂದಾಯ ಸಮಾರ್ಯದಾಗ ಯಾರಿದ್ರು? ಇಸ್ರೇಲ್ ಇತ್ತು. ಸಮಾರ್ಯದಾಗ ಇಸ್ರೇಲ್ ಇತ್ತು. ಸಮಾರ್ಯ ರಾಜಧಾನಿನೇ ಇತ್ತು. ರಾಜಧಾನಿ ಇದ್ದರೆ ಏನಾಯಿತು? ಯಹೂದ್ಯ ರಾಜಧಾನಿ ಯೆರೂಸಲೇಮ್ ಇತ್ತು. ಅವ್ರ ರಾಜಧಾನಿ ಸಮಾರ್ಯ ಇತ್ತು. ಸಮಾರ್ಯ BC 722 722ನೇ ಇಸ್ವಿದಾಗ ಕ್ರಿಸ್ತ ಪೂರ್ವದಾಗ ಅದು ನಾಶ ಆಗಬೇಕು. ಸಮಾರ್ಯ ಧರ್ಮಗಳು ಅದಕ್ಕೆ ಎಷ್ಟು ಸಮಸ್ಯೆ ಡಿಸ್ಕಸ್ ಮಾಡೋದು ಅಂತಾನೆ ರಕ್ಷಣೆ ನಂಬಲ್ಲದ. ಯಾಕಂದ್ರೆ ನಾವು ಏನು ಮಾಡ್ತೇವೆ? ಬೆಟ್ಟದ ಮೇಲೆ ಆರಾಧನೆ ಬೆಟ್ಟದ ಮೇಲೆ ಯಾರ್ಯಾರು ಮಾಡ್ತಾರೋ ಅದೇ ಕರೆಕ್ಟ್ ಅಂದಳಾಕಿ. ಯಾಕಂದ್ರೆ ಅಬ್ರಾಮ್ ಮಾಡಿದ್ದು ಎಲಿಯ ಮಾಡಿದ್ದೆಲ್ಲ ಎಲ್ಲವ ಬೆಟ್ಟದ ಮೇಲೆ ಆರಾಧನೆ ಅವ. ತೆಗ್ಗಿದಾಗ ಮಾಡಿಲ್ಲ ಅವರು, ಬೆಟ್ಟದ ಮೇಲೆ ಆರಾಧನೆ ಮಾಡ್ಯಾರ. ಎಲಿಯ ಮಾಡಿದ ಕರ್ಮೇಲ್ ಬೆಟ್ಟ, ಅಬ್ರಾಮ್ ಮಾಡಿದ್ದು ಅದು ಬೆಟ್ಟದ ಮೇಲೆ ಅವರ ಇದು ಮಾಡ್ಯಾನ. ಈ ರೀತಿಯಾಗಿ ಆಕೆ ನಾನು ಕರೆಕ್ಟ್ ಅಲ್ಲ. ಯೇಸು ಸ್ವಾಮಿ ಅಂದ ಆಕೆಗೆ ಹೆಂಗೆ ಹೇಳ್ತಾನಂದ್ರೆ, ಅಮ್ಮ ಒಂದು ಟೈಮ್ ಬರ್ತದ ಯೆರೂಸಲೇಮ್ಗೆ ಹೋಗ್ಬೇಕಾಗಿಲ್ಲ, ಬೆಟ್ಟಕ್ಕೆ ಹೋಗ್ಬೇಕಲ್ಲ, ಯೆರೂಸಲೇಮ್ ಹೋಗ್ಬೇಕಾಗಿಲ್ಲ. ಟೈಮ್ ಈಗೇ ಬಂದದ, ಈಗಿನಿಂದ ಅದು ಅದ. ನೀವು ಎಲ್ಲಿರ್ತೀರಿ ಅಲ್ಲೇ ಆರಾಧನೆ ಮಾಡ್ಬೋದು ಅಂತ ಯೇಸುವಿ ಅಲ್ಲೇ ಲೈಸೆನ್ಸ್ ಕೊಟ್ಟ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವ ಹಿಂಗೆ ಇರಬೇಕು. ದೇವರ ತಗೊಂಡು ಹಿಂಗೆ ಮಾಡಬೇಕು. ಹಾಡು ಹಾಡ ಬಗ್ಗೆ 14 ಎಕ್ಸಾಂಪಲ್ ಅವಲ್ಲ ಬೈಬಲ್ದಾಗ. ನೀವು ಟೆಸ್ಟ್ ಮಾಡ್ತಾರೆ ಹೊಸ ಒಡಂಬಡಿಕೆದಾಗ ಒಂದು ಜಾಗದಲ್ಲಿ ಹಾರ್ಮೋನಿಯಂ ಇಲ್ಲ, ವಾದ್ಯ ಸಂಗೀತದಿಲ್ಲ. ಏನು ಬಳಸೋಣ ನಾವು? ಖಾಲಿ ನಿಮ್ಮ ಹೃದಯದಿಂದ ಬರುವ ಬಾಯ ಫಲಗಳನ್ನು, ಸ್ತೋತ್ರ ಫಲಗಳನ್ನು ದೇವರಿಗೆ ಅರ್ಪಿಸಿರಿ ಅಂತ ಅದರೊಳಗೆ. ಆ ಎಲ್ಲ ಜಾಗದಾಗ ಏನು ಹೇಳಿಲ್ಲ ಅಂದ್ರೆ ಯಾರ ಆತ್ಮದಾಗ ಇಲ್ಲ. ಪೈಲೆ ದೇವರ ಆತ್ಮ ಸ್ವರೂಪವನ್ನು ಕೊಲೊಸ್ಸೆ 3:16 ಎಫೆಸ 5:19 ಬಿ ನೀವು ಪವಿತ್ರಾತ್ಮ ಭರಿತರಾಗಿದ್ದು ಅನ್ನೋದು. ದೇವರು ಆತ್ಮ ಸ್ವರೂಪದಿಂದ ಕಡೆದು ನಾವು ಬಿ ಆತ್ಮನೇ ತುಂಬಿಕೊಂಡಿದ್ದೇವೆ ಅಂದ್ರೆ ಆಗ ಬರಬರ ಆಯ್ತದ. ಬಾಕಿ ಚೀಸ್ ಮೈನಸ್ ಆಯ್ತದ ಅಂತ ಅರ್ಥ. ಈ ಗ್ಲಾಸ್ ಅದ, ಗ್ಲಾಸ್ನಾಗ ನೀರು ತುಂಬಿದಾಗ ಜಾಗ ಇರ್ತದೆ ಅಂತ ಬೇರೆ ಹಾಕ್ಬೇಕು ಇರೋದು. ಪವಿತ್ರಾತ್ಮ ಭರಿತರಾಗಿತ್ತು ಅಂದ್ರೆ ಅರ್ಥ ಏನು ಅಂದ್ರೆ ಲೌಕಿಕ ಸಾಮಾನುಗಳೆಲ್ಲ ಅಲ್ಲೇ ಬಿಟ್ಟುಕೊಟ್ಟು ಅಂತ ಅರ್ಥ. ಭೇಟಿ ತಗೊಂಡು ಮನೆಗೆ ಬಿಟ್ಕೊಟ್ಟು ಅಲ್ಲಿಗೆ ಬಂದು ಎದರಲ್ಲೇ ತುಂಬಿರುವಂಥದ್ದು ಗ್ಲಾಸು ಪೂರ ನೀರು ಪವಿತ್ರಾತ್ಮ ಭರಿತವಾಗಿತ್ತು. 3ನೇ ಸಂಧಿ ಅದನ್ನ ಬರ್ಬರ್ಬೇಕಲ್ಲ. ಕೊಲೊಸ್ಸೆ 3:16, ಎಫೆಸ 5:19. ಎಫೆಸ 5ನೇ ಸಂಧಿ 19. ಈ ಇನ್ನೊಂದು ಬರ್ತದೆ ಏನಂತಂದರೆ
ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ದಾನ ಮಾಡುತ್ತಾ ಕೀರ್ತನೆ ಹಾಕುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನ್ಯಾಯ ದೇವರಿಗೆ ಸ್ತೋತ್ರ ಮಾಡುತ್ತಾರೆ. ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಸರಿ. ಇಲ್ಲಿ ಏನದ ಅಂತಂದ್ರೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಒಂದು ಎರಡನೇ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಇದು ನೋಡಿ, ಸಂಗೀತ ಹಾಡು, ಕೀರ್ತನೆ ಹಾಡು, ಎಲ್ಲ ಹಾಡು ಕರೆಕ್ಟ್. ಎಲ್ಲ ಹಾಡು ನಿಮ್ಮ ಹೃದಯದಲ್ಲಿ ಬಾರಿಸ್ಬೇಕಾದ್ರೆ ಬಾರಿಸ್ರಿ ಅಂತ ಅರ್ಥ. ಅದು ಏನದ ಅಂತಂದ್ರೆ ಅಲ್ಲಿ ಸಾಲಂಟಿಸ್ ಎನ್ ಕಾರ್ದಿಯಾ ಅಂತ ಹೇಳೋದು ಗ್ರೀಕ್ ಭಾಷೆದಾಗ. ಎನ್ ಕಾರ್ದಿಯಾ ಅಂದ್ರೆ ಹೃದಯದ ಒಳಗೆ ಅಂತ ಬರೋದು. ಸಂಗೀತ ಹಾಡ್ರಿ, ಕೀರ್ತನೆ. ಸಂಗೀತ ಅಂತಿಗೆ ನಾವು ಯಾಕೆ ತಿಳ್ಕೊಂಡಿದ್ದೇವೆ ಅಂತಂದ್ರೆ ಮ್ಯೂಸಿಕ್ ಅಂತ ಹೇಳ್ಬಾರ್ದು. ಹಾಂ, ಆದ್ರೆ ಆ ಸಂಗೀತಕ್ಕೆ ನೀವು ಏನು ಭೀ ಹಾಡ್ತೀರಿ ಹಾಡಲ್ಲಕ್ಕಿಲ್ಲ, ನಿಮ್ಮ ಮ್ಯೂಸಿಕ್ ಒಳಗೆ ಕೊಯ್ಲಕ್ಕಾಗಲ್ಲ. ಎರಡನೇ ಅವನಿಗೆ ಏನು ಬೇಕು? ದೇವರಿಗೆ ಮಾತಾಡಿಕೊಳ್ಳುತ್ತಾ ಅದಕ್ಕೆ ಮಾತಾಡ್ಲಕ್ಕೆ ಬರ್ತದಂದ್ರೆ ಆಡಲ್ಲ. ಈಗ ಅವ ಬಾರಿಸ್ಲತ್ತಾನ ಮಂದಿ ಅವರು. ಈಗ ನಾ ಭಾಳ ಸಲ ನೋಡಿದೆ, ಇದು ಎಲ್ಲರಿಗೆ ಭಕ್ತಿ ಅದ. ಭಜನೆ ಹಾಕಿ ಓಡಿಸೋದ್ರಿ ಯಾವ್ದು ಮ್ಯೂಸಿಕ್ ಯಾವ್ದು ಹಾಕ್ತಾರೆ? ನಾಗಿನ ಮ್ಯೂಸಿಕ್ ಅದ್ರ ಭಕ್ತಿ ಮಾತು ಅಂದ್ರೆ ಇವ್ರಿಲ್ಲ. ಪವಿತ್ರಾತ್ಮ ಬೇರೆದ. ಇಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದು ಲೌಕಿಕವಾದ ವಿಷಯಗಳಿಗೆ ವಿಸರ್ಜನೆ ಮಾಡಿ ಅಂತ ಅರ್ಥ. ವೆನ್ ವಿ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆಫ್ ಹೋಲಿ ಸ್ಪಿರಿಟ್, ಈ ಗ್ಲಾಸ್ ಕೊಂಡಿದ್ದದ ಬಾಕಿ ಚೀಸು ಎಲ್ಲ ಅಂದರೆ ಹೋಲಿ ಸ್ಪಿರಿಟ್ ಎಲ್ಲ ಪವಿತ್ರಾತ್ಮ ಕೊಂಡಿದ್ದ ಮೇಲೆ ಬಾಕಿ ಚೀಸ್ ಬೇಕಾಗಿಲ್ಲ. ಅದಕ್ಕೆ ಮಾತಾಡಕ್ಕೆ ಬರಬೇಕು, ಪೇಟಿಗೆ ಮಾತಾಡಕ್ಕೆ ಬರಬೇಕು, ತಬಲಕ್ಕೆ ಮಾತಾಡಕ್ಕೆ ಬರಬೇಕು, ಚಪ್ಪಲ್ ನೋಡ್ಬಂದು ಅದು ಮಾತಾಡಬೇಕು. ಆಡೋದು ಖಾಲಿ ಏನು ಬರ್ತದ್ರಿ? ಸೌಂಡ್ ಬರ್ತದೆ. ಆ ಸೌಂಡ್ದಾಗ ಏನಿಲ್ಲ, ಜೀವ ಇಲ್ಲ. ಅವನಿಗೆ ಜೀವ ಇದ್ದಿರ್ಬೇಕು ದೇವರಿಗೆ. ಅದ್ರ ಕಡೆಗೆ ಎರಡು ಜಾಗ ಹಂಗೆ ಹೇಳ SSC 519 ಕೊಲೊಸ್ಸೆ 3:16. ಅದಕ್ಕೆ ಕ್ರೈಸ್ತರು ರಾಗ ಹಾಡ ಮುಂದೆ ಯಾಕೆ ಶಬ್ದಗಳು ಉಪಯೋಗ ಮಾಡುತ್ತಿದ್ದೆವು, ಹೆಂಗೆ ಹಾಡುತ್ತಿದ್ದೆವು, ಇದು ಇಂಪಾರ್ಟೆಂಟ್ ಅದ. ಆಮೇಲೆ ಫೀಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಈ ಸಂದರ್ಭದಲ್ಲಿ ನಾವು ಮೊದಲನೇ ಸೆಷನ್ ಮುಗಿಸಾಗಿ ಈಗ ಹಾಗೆ ಮಾಡ್ತಾರೆ. ಅದನ್ನು ನಾವು ಸ್ಥಿರವಾಗಿ ಸುಮ್ಮನೆ ಕಾಲದಲ್ಲಿ ಉಪಯೋಗ ಮಾಡೋದು ಶಿಕ್ಷಣ ಜ್ಞಾನ ಈ ಒಂದು ವಿಶೇಷದಲ್ಲಿ ಇರುವಂಥ ಎಲ್ಲ ವಾಕ್ಯಗಳನ್ನು ಜ್ಞಾಪಕ ಮಾಡಿಕೊಂಡು ಮನೆಯಲ್ಲಿ ಕೂಡ ನಾವು ಆಲೋಚನೆ ಮಾಡೋದು ಮಾಡ್ತೀವಿ. ನಮ್ಮ ಕರ್ತನಲ್ಲಿ ಯೇಸು ಪ್ರೀತಿ ಏನಾದರೂ ಹಾಂ.